15% ಬಸ್ ದರವನ್ನು ಹೆಚ್ಚಳ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಎಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದಾಗಿನಿಂದ ದಿನನಿತ್ಯ ಬೆಳಗಾದರೆ ಒಂದಲ್ಲ ಒಂದು ಬೆಲೆ ಏರಿಕೆಗಳನ್ನ ಮಾಡ್ತಾ ಇದೆ. ಮೊದಲನೇದಾಗಿ ವಿದ್ಯುತ್ ದರ ಏರಿಕೆ, ಹಾಲಿನ ದರ ಏರಿಕೆ, ಸ್ಟಾಂಪ್ ಡ್ಯೂಟಿಗಳನ್ನ ಹೆಚ್ಚಳ ಮಾಡೋದು, ಆಸ್ತಿ ತೆರಿಗೆ ಹೆಚ್ಚಳ ಮಾಡೋದು, ಹಾಗೂ ಏನು 20 ರೂಪಾಯಿ ಇದ್ದಂಥ ಸ್ಟಾಂಪ್ ಪೇಪರ್ನ 100 ರೂಪಾಯಿ ಮಾಡೋದು. ಹಿಂಗೆ ರಾಜ್ಯದ ಬೊಕ್ಕಸಕ್ಕೆ ಏನೇನು ಆದಾಯ ಆಗುತ್ತೆ ಬಿಟ್ಟಿ ಭಾಗ್ಯಗಳಿಗೆ ಕೊಡಲಿಕ್ಕೋಸ್ಕರ ಅವರು ಏನೇನು ಎಲ್ಲೆಲ್ಲಿಂದ ಹಣಗಳು ಬರುತ್ತೆ ಅದನ್ನೆಲ್ಲ ತೊಗೊಂಡು ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡ್ತಾ ಇದ್ದಾರೆ. ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ 5 ಬಿಟ್ಟಿ ಭಾಗ್ಯಗಳನ್ನ ಕೊಡ್ತೀವಿ ಅಂತೇಳಿ ಜನಗಳಿಗೆ ಈ ರೀತಿ ಅಂತ ಆಮಿಷಗಳನ್ನ ತೋರಿಸಿ ಈಗ ಬಂದರೆ ರಾಜ್ಯದ ಬೊಕ್ಕಸದಲ್ಲಿ ದುಡ್ಡೇ ಇಲ್ಲ, ಬೇರೆ ಕಡೆ ಎಲ್ಲ ಕಿತ್ತಿ ಯಾವುದ್ಯಾವುದೋ ನಿಗಮ ಮಂಡಿಗಳ ದುಡ್ಡು, ಅಲ್ಲಿ ದುಡ್ಡು ಇಲ್ಲಿ ದುಡ್ಡೆಲ್ಲ ಕಿತ್ತಾಕ್ತಾ ಇದ್ದಾರೆ. ಇವರು ರೀತಿ ಮಾಡೋದು ನೋಡಿದ್ರೆ ನಮ್ಮ ರಾಜ್ಯವನ್ನು ದೆಹಲಿ ಥರ ಅಥವಾ ಶ್ರೀಲಂಕಾದ ಮಾದರಿಗೆ ತಳ್ತಾರೆ. 15 ಬಾರಿ ರಾಜ್ಯ ಬಜೆಟನ್ನು ಮಂಡನೆಯನ್ನು ಮಾಡಿರುವಂಥ ಮುಖ್ಯಮಂತ್ರಿಗಳು ಸ್ವತಃ ಹಣಕಾಸಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. 31ನೇ ತಾರೀಕು ಕಳೆದ ತಿಂಗಳು ಏನು KSRTC ಅವರು ಮುಷ್ಕರ ಮಾಡಲಿಕ್ಕೆ ಹೊರಟಿದ್ರು ಅವರುಗಳಿಗೆ ಕಣ್ಣೋರಿಸಲಿಕ್ಕೆ ಈಗ 15% ಹೆಚ್ಚಳವನ್ನು ಮಾಡಿ ನಿಮಗೆ ಹಣವನ್ನು ಕೊಡ್ತೀವಿ, ಸಂಬಳವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ನಿಜಕ್ಕೂ ಖಂಡನೀಯ. ಈ ಕೂಡಲೇ ಏನು ಸಾರಿಗೆ ದರ 15% ಹೆಚ್ಚಳ ಮಾಡಿದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ, ಈ ಕೂಡಲೇ ಆದೇಶವನ್ನು ಹಿಂಪಡಬೇಕು ಅಂತ ನಿಮಗೆ ರಾಜ್ಯಾದ್ಯಂತ ಕನ್ನಡ ಪರ ಸಂಘಟನೆಗಳು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.